ತಮಿಳು ಪ್ರೇಕ್ಷಕರಿಗೆ ಈ ಬಾರಿ ಹ್ಯಾಟ್ರಿಕ್ ಹ್ಯಾಪಿ ನ್ಯೂಸ್ ಅಂತಾನೆ ಹೇಳಬಹುದು. ಕಾರಣ ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತೆ ಜೈಲರ್ ಯೂನಿವರ್ಸ್ಗೆ ಎಂಟ್ರಿ ಕೊಡ್ತಿದ್ದಾರೆ. 2023ರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿದ್ದ ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾದಲ್ಲಿ ನರಸಿಂಹ ಎನ್ನುವ ಪಾತ್ರದಲ್ಲಿ ಅತಿಥಿ ಪಾತ್ರವಾಗಿ ಬಂದು ಕೆಲವೇ ನಿಮಿಷಗಳಲ್ಲಿ ಪರದೆಯನ್ನೇ ಆವರಿಸಿಕೊಂಡಿದ್ದ ಶಿವಣ್ಣ ಈಗ ಜೈಲರ್ 2ನಲ್ಲಿ ಇನ್ನಷ್ಟು ದೊಡ್ಡ ಪಾತ್ರದೊಂದಿಗೆ ಕಾಣಿಸಿಕೊಳ್ಳುವುದು ಪಕ್ಕಾ ಅನ್ನೋದು ಅಧಿಕೃತವಾಗಿ ದೃಢವಾಗಿದೆ. ಮೊದಲ ಭಾಗದಲ್ಲಿ ಶಿವಣ್ಣ ಕೇವಲ ಅತಿಥಿ ಪಾತ್ರ ಅನ್ನಿಸಿಕೊಂಡಿದ್ರು. ಅವರ ಎಂಟ್ರಿ ಸೀನ್, ಸ್ಟೈಲ್, ಡೈಲಾಗ್ ಡೆಲಿವರಿ ಮತ್ತು ಅನಿರುದ್ಧ ನೀಡಿದ್ದ ಬಿಜಿಎಂ ಎಲ್ಲವೂ ಸೇರಿ ತಮಿಳುನಾಡಿನ ಪ್ರೇಕ್ಷಕರನ್ನೇ ಶಾಕ್ ಮಾಡಿತ್ತು. ರಜನಿಕಾಂತ್ ಅವರ ಲೆವೆಲ್ಗೆ ತಕ್ಕಂತೆ ಜನರಿಂದ ಮೆಚ್ಚುಗೆ ಗಳಿಸಿದ್ದ ಶಿವಣ್ಣ ಜೈಲರ್ ಬಳಿಕ ತಮಿಳುನಾಡಿನಲ್ಲಿ ಹೊಸ ಫ್ಯಾನ್ ಬೇಸ್ ಅನ್ನೇ ನಿರ್ಮಿಸಿಕೊಂಡ್ರು. ನರಸಿಂಹ ಅನ್ನೋ ಹೆಸರು ತಮಿಳು ಸಿನಿ ಪ್ರೇಕ್ಷಕರಿಗೆ ಬೇರೆ ಲೆವೆಲ್ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅಂದ್ರೆ ಅತಿಶಯೋಕ್ತಿ ಏನಲ್ಲ. ಇದೀಗ ಜೈಲರ್ 2 ನಿರ್ಮಾಣ ಹಂತದಲ್ಲಿದ್ದು ಈ ಸಿನಿಮಾದಲ್ಲಿಯೂ ತಾವು ನಟಿಸ್ತಾ ಇರೋದಾಗಿ ಸ್ವತಃ ಶಿವರಾಜ್ ಕುಮಾರ್ ಖಚಿತಪಡಿಸಿದ್ದಾರೆ. ಇತ್ತೀಚೆಗೆ ತಮ್ಮ 45 ಸಿನಿಮಾ ಪ್ರಚಾರದ ಭಾಗವಾಗಿ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಶಿವಣ್ಣ, ಜೈಲರ್ ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದಲೇ 2ನೇ ಭಾಗ ಶುರುವಾಗ್ತಾ ಇದೆ. ನನ್ನ ಪಾತ್ರವು ಅಲ್ಲಿಂದಲೇ ಮುಂದುವರಿಯುತ್ತೆ. ಈ ಬಾರಿ ಇದು ಕೇವಲ ಅತಿಥಿ ಪಾತ್ರ ಅಲ್ಲ, ಅತಿಥಿ ಪಾತ್ರಕ್ಕಿಂತಲೂ ಮಿಗಿಲಾದದ್ದು ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲ ಭಾಗದಲ್ಲಿ ಸಣ್ಣ ಪಾತ್ರದಲ್ಲಿಯೇ ದೊಡ್ಡ ಇಂಪ್ಯಾಕ್ಟ್ ಮಾಡಿದ ಶಿವಣ್ಣ ಈ ಬಾರಿ ಚಿತ್ರದುದ್ದಕ್ಕೂ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋದು ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಹುಟ್ಟಿಸಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಶಿವಣ್ಣ ಈಗಾಗಲೇ ಜೈಲರ್ 2ಗಾಗಿ 1 ದಿನ ಚಿತ್ರೀಕರಣ ಮುಗಿಸಿದ್ದಾರೆ. ಜನವರಿ ತಿಂಗಳಲ್ಲಿ ಸುಮಾರು 4 ದಿನಗಳ ಕಾಲ ಮತ್ತಷ್ಟು ಚಿತ್ರೀಕರಣದಲ್ಲಿ ಭಾಗವಹಿಸಲಿದ್ದಾರೆ. ಜೈಲರ್ ಸಿನಿಮಾವನ್ನೇ ಒಂದು ಯೂನಿವರ್ಸಲ್ ಕಂಟೆಂಟ್ ಅಂತ ಹೇಳಿದ ಶಿವಣ್ಣ, ನಿರ್ದೇಶಕ ನೆಲ್ಸನ್ ರಜನಿಕಾಂತ್ ಅವರನ್ನ ಎಷ್ಟು ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಅನ್ನೋದನ್ನ ವಿಶೇಷವಾಗಿ ಹೊಗಳಿದ್ದಾರೆ. ರಜನಿಕಾಂತ್ ಅವರ ವಯಸ್ಸನ್ನ ಸಹ ಜಾಣ್ಮೆಯಿಂದ ಉಪಯೋಗಿಸಿ ಕಥೆ ಕಟ್ಟಿರುವುದೇ ಜೈಲರ್ ಎಲ್ಲಾ ರಾಜ್ಯಗಳಲ್ಲಿ ಮೆಗಾ ಹಿಟ್ ಆಗೋದಕ್ಕೆ ಕಾರಣ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂಥ ಸಿನಿಮಾದ ಭಾಗವಾಗಿರೋದು ನನಗೆ ಖುಷಿ ಅಂತ ಶಿವಣ್ಣ ಹೇಳಿದ್ದಾರೆ. 2023ರಲ್ಲಿ ಬಿಡುಗಡೆಯಾಗಿದ್ದ ಜೈಲರ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು, ರಜನಿಕಾಂತ್ ನಿವೃತ್ತ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಿದ್ರು. ಅವರ ಗೆಳೆಯ ನರಸಿಂಹ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಕಾಣಿಸಿಕೊಂಡಿದ್ರು. ಜೊತೆಗೆ ಮೋಹನ್ ಲಾಲ್, ಜಾಕಿ ಶ್ರಾಫ್ ಅಂತಹ ದಿಗ್ಗಜರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ತಮನ್ನಾ ಭಾಟಿಯಾ, ರಮ್ಯಾ ಕೃಷ್ಣ, ಸುನಿಲ್ ಅವರುಗಳು ಅತಿಥಿ ಪಾತ್ರದಲ್ಲಿ ಮಿಂಚಿದ್ರು. ವಿಲನ್ ಪಾತ್ರದಲ್ಲಿ ನಟಿಸಿದ್ದ ವಿನಾಯಕನ್ ಅಭಿನಯವೂ ಸಿನಿಮಾಕ್ಕೆ ದೊಡ್ಡ ಪ್ಲಸ್ ಆಗಿತ್ತು. ಇದೀಗ ಜೈಲರ್ 2ನಲ್ಲಿ ಈ ಯೂನಿವರ್ಸ್ ಇನ್ನಷ್ಟು ವಿಸ್ತಾರವಾಗಲಿದ್ದು, ರಜನಿಕಾಂತ್ ಜೊತೆ ಶಿವಣ್ಣನ ಪಾತ್ರ ಇನ್ನಷ್ಟು ಪವರ್ಫುಲ್ ಆಗಿರಲಿದೆ ಅನ್ನೋದು ಬಹುತೇಕ ಖಚಿತ. ಇದಕ್ಕೆ ಜೊತೆಗೂಡಿ ಈ ಭಾಗದಲ್ಲಿ ನಂದಮೂರಿ ಬಾಲಕೃಷ್ಣ ಕೂಡ ನಟಿಸಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇತ್ತು. ಅದು ನಿಜವಾದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾಗೆ ಮತ್ತಷ್ಟು ಹೈಪ್ ಸಿಗಲಿದೆ. ಒಟ್ಟಾರೆ ಹೇಳೋದಾದ್ರೆ ಜೈಲರ್ ಮೊದಲ ಭಾಗದಲ್ಲಿ ಅತಿಥಿ ಪಾತ್ರದಲ್ಲೇ ತಮಿಳು ಪ್ರೇಕ್ಷಕರ ಮನಸ್ಸು ಗೆದ್ದ ಶಿವರಾಜ್ ಕುಮಾರ್ ಜೈಲರ್ 2ನಲ್ಲಿ ದೊಡ್ಡ ಪಾತ್ರದೊಂದಿಗೆ ಮತ್ತೆ ಅದೇ ಮ್ಯಾಜಿಕ್ ರಿಪೀಟ್ ಮಾಡಲಿದ್ದಾರೆ ಅನ್ನೋ ನಿರೀಕ್ಷೆ ಜೋರಾಗಿದೆ. ರಜನಿಕಾಂತ್ ಜೊತೆ ಶಿವಣ್ಣನ ಸ್ಕ್ರೀನ್ ಪ್ರೆಸೆನ್ಸ್, ಈ ಬಾರಿ ಇನ್ನಷ್ಟು ಸ್ಟೈಲಿಶ್ ಬಿಜಿಎಂ, ಪವರ್ಫುಲ್ ಸೀನ್ಗಳು ಇವೆಲ್ಲ ಸೇರಿ ಜೈಲರ್ 2 ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಸದ್ದು ಮಾಡುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.